ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು 6 ತಿಂಗಳಿಂದ 2 ವರ್ಷದ ಮಕ್ಕಳವರೆಗೆ ರಾಗಿ ಸರಿನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಡಾಕ್ಟರ್ಸ್ ಹೇಳೋ ಪ್ರಕಾರ 6 ತಿಂಗಳು ತನಕ ತಾಯಿ ಎದೆ ಹಾಲನ್ನೇ ಕೊಡಬೇಕು. 6 ತಿಂಗಳ ನಂತರ ನಾವು ರಾಗಿ ಸರಿನ ಸ್ಟಾರ್ಟ್ ಮಾಡ್ಬೋದು. ರಾಗಿ ಸರಿನ ನಾವು ಹೊರಗಡೆ ತಂದು ಮಗುಗೆ ಕೊಡೋದ್ರ ಬದಲು ಹೀಗೆ ನಾವೇ ಮನೆಯಲ್ಲಿ ಮಾಡಿ ಕೊಡೋದ್ರಿಂದ ಹೈಜೀನ್ ಆಗೂ ಇರುತ್ತೆ, ಮಗು ಆರೋಗ್ಯನೂ ಚೆನ್ನಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ರಾಗಿ 1 kg ತೊಗೊಂಡಿದ್ದೀನಿ, ಕೆಂಪಕ್ಕಿ 1/4 kg, ಗೋಧಿ 1/4 kg, ತೊಗರಿಬೇಳೆ 100 grams, ಹೆಸರು ಬೇಳೆ 100 grams, ಜೋಳ 100 grams, ಸಬ್ಬಕ್ಕಿ 100 grams, ಹೆಸರು ಕಾಳು 100 grams, ಕಾಬೂಲ್ ಕಡಲೆ 50 grams, ಮೈಸೂರು ಬೇಳೆ 50 grams, ಕಡಲೆಬೇಳೆ 50 grams, ಕಡಲೆಕಾಳು 50 grams, ಕಡಲೆ ಬೀಜ 50 grams, ಜೀರಿಗೆ 100 grams, ಬಾರ್ಲಿ ಅಕ್ಕಿ 50 grams, ಬಾದಾಮಿ 50 grams, ಗೋಡಂಬಿ 50 grams, ಓಟ್ಸ್ 50 grams, ಪಿಸ್ತಾ 50 grams, ಮೆಣಸು 1 ಟೇಬಲ್ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬಹುದು, ಇಲ್ಲಾಂದರೆ ಇದ್ರ ಬದಲು ನೀವು ಕಲ್ಸಕ್ಕರೆ ಬೇಕಾದರೂ ಹಾಕೋಬಹುದು. ಈಗ ನಾನು ಒಂದೊಂದೇ ಪದಾರ್ಥನ ಚೆನ್ನಾಗಿ ವಾಶ್ ಮಾಡಿ ಬಿಸಿಲಿನಲ್ಲಿ 6 ಗಂಟೆಗಳ ಕಾಲ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ಈಗ ಅದನ್ನು ಸ್ವಲ್ಪನೇ ಹೀಗೆ ಬಾಣಲಿನಲ್ಲಿ ಹಾಕಿ ಹುರಿದು ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಹೀಗೆ ಸ್ವಲ್ಪನೇ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಇದನ್ನು ನಾನು ಎಲ್ಲನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಂದೊಂದೇ ಪದಾರ್ಥನ ಹಾಕಿ ಹುರ್ಕೊಬೋದು. ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿರೋದ್ರಿಂದ ನಾನು ಹೀಗೆ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಬೆಚ್ಚಗೆ ಹುರಿತಿದ್ದೀನಿ ಅಷ್ಟೇ. ನಿಮಗೆ ಜಾಸ್ತಿ ಬಿಸಿಲಿಲ್ಲ, ಚೆನ್ನಾಗಿ ಹುರಿಯೋಕ್ಕಾಗಿಲ್ಲ ಅಂದರೆ ಒಂದೊಂದೇ ಪದಾರ್ಥನ ಚೆನ್ನಾಗಿ ಹುರಿದು ಹಾಕೊಳ್ಳಿ. ಈಗ ನೋಡಿ, ನಾನು ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದೀನಿ ಮಿಲ್ನಲ್ಲಿ. ಈ ಥರ ಇದೆ. ನಾವು ಇದನ್ನು ಈಗ ಜರಡಿ ಮಾಡ್ಕೊಬೇಕು. ಹೀಗೆ ಸ್ವಲ್ಪನೇ ಹಾಕಿ ಜರಡಿ ಹಿಡ್ಕೊಳ್ಳಿ. ಇದಾದ ನಂತರ ನೀವು ಒಂದು ತೆಳ್ಳಗಿರೋ ಬಟ್ಟೆನಲ್ಲಿ ಜರಡಿ ಹಿಡ್ಕೋಬೇಕಾಗಿರುತ್ತೆ. ಯಾಕಂದರೆ ಸಣ್ಣ ರಾಗಿ ಇದ್ರೂ ಮಗುಗೆ ತಿನ್ನೋದಕ್ಕಾಗೋದಿಲ್ಲ. ನಾವು ಇದನ್ನು ಮಗು ಕೊಡೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗುತ್ತೆ. 6 ತಿಂಗಳು ಮಗುವಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ನೀವು 3 ಸ್ಪೂನಿಂದ ಸ್ಟಾರ್ಟ್ ಮಾಡ್ಬೋದು. ಇದು ನಾನು ತೊಗೊಂಡಿರೋದು ಸೆಲ್ಲಾಕ್ನಲ್ಲಿ ಇರುತ್ತಲ್ಲ ಸ್ಪೂನ್, ಆ ಸ್ಪೂನ್ನಲ್ಲಿ 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. 3 ಸ್ಪೂನ್ ರಾಗಿ ಸರಿಗೆ ಈ ಲೋಟದಲ್ಲಿ 2 ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ. ನೀವು ಹಾಲು ಬೇಕಾದರೂ ಯೂಸ್ ಮಾಡ್ಬೋದು. ಹಾಲು 1 ಲೋಟ, ನೀರು 1 ಲೋಟ ಹಾಕೋಬೋದು ಚಿಕ್ಕ ಲೋಟದಲ್ಲಿ. ಹಾಗಂತ ದೊಡ್ಡ ಲೋಟದಲ್ಲಿ ಹಾಕೊಳ್ಳೋಕೆ ಹೋಗಬೇಡಿ. ನನ್ನ ಮಗು ಹಾಲು ಹಾಕಿದ್ರೆ ತಿನ್ನೋದಿಲ್ಲ, ಅದರಿಂದ ನಾನು ನೀರನ್ನೇ ಹಾಕ್ಕೊತಿದ್ದೀನಿ. ನೀವು ಇದಕ್ಕೆ ಉಪ್ಪು ಬೇಕಾದರೂ ಸೇರಿಸ್ಬೋದು, ಇಲ್ಲ ಕಲ್ಸಕ್ಕರೆ ಬೇಕಾದರೂ ಸೇರಿಸ್ಕೋಬೋದು. ರಾಗಿ ಸರಿನ ಮಾಡುವಾಗ ನೀವು ಹೀಗೆ 1 ಸ್ಪೂನ್ನಲ್ಲಿ ತಿರುವ್ಕೊಳ್ತಾನೆ ಇರಬೇಕು. ಇಲ್ಲ ಅಂದರೆ ಅದು ಗಂಟಾಗಿಬಿಡುತ್ತೆ. ಅದು ಗಟ್ಟಿ ಆಗೋ ತನಕ ನೀವು ಸ್ವಲ್ಪ ಹೀಗೆ ತಿರುವ್ಕೊಳ್ತಾನೆ ಇರಿ. ಇಲ್ಲಾಂದರೆ ಮಗುಗೂ ತಿನ್ನೋಕ್ಕಾಗಲ್ಲ. ಹಾಗೆ ಗಂಟಾಗಿಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ. ಸ್ವಲ್ಪ ಪೇಷನ್ಸಿಂದ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ರಾಗಿ ಸರಿ ಗಟ್ಟಿ ಆಗ್ತಾ ಇದೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈ ಹಂತದಲ್ಲಿ ನೀವು 1 ವರ್ಷದ ಮಕ್ಕಳಿಗಾದರೆ ತುಪ್ಪ ಕೂಡ ಹಾಕೋಬೋದು. 6 ತಿಂಗಳ ಮಕ್ಕಳಿಗಾದರೆ ಬೇಡ. ಯಾಕೆ ಅಂದರೆ ಒಂದೊಂದಾಗಿ ನಾವು ಅವ್ರಿಗೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮತ್ತು 1 ವರ್ಷ ತನಕ ಉಪ್ಪು ಸಕ್ಕರೆನ ನಾವು ಅವ್ರ ಫುಡ್ನಲ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ. ಇದರಿಂದ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಅವರ ಕಿಡ್ನೀಸ್ ಇನ್ನೂ ಡೆವಲಪ್ಮೆಂಟ್ ಆಗೋದ್ರಲ್ಲಿರುತ್ತೆ. ಸೊ ಅದರಿಂದ ಉಪ್ಪು ಸಕ್ಕರೆನ ಸ್ವಲ್ಪ ಕಡಿಮೆ ಮಾಡಿ. ಈಗ ನೋಡಿ, ರಾಗಿ ಸರಿ ರೆಡಿಯಾಗಿದೆ. ಇದನ್ನು ನಾವು ಉಗುರು ಬೆಚ್ಚಗೆ ಆಗೋ ತನಕ ಹಾರಿಸಿ ತಿನ್ನಿಸ್ಬೇಕು. 1 ಸ್ಪೂನ್ನಲ್ಲಿ
ಹೀಗೆ ತಿರುಕೊಳ್ತಾ ಇರಿ. ಇಲ್ಲ ಅಂದರೆ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಪ್ಲೇಟ್ನ ನಾವು ಮುಚ್ಚಿಲ್ಲ ಹಾಗೆ ಇಟ್ಬಿಡ್ತೀವಿ ಅಂದರೆ ಅದು ಗಟ್ಟಿ ಆಗಿಬಿಡುತ್ತೆ ಮೇಲೆ. ಆಗ ಅದನ್ನು ಮಗುಗೆ ತಿನ್ಸೋಕ್ಕಾಗೋದಿಲ್ಲ. ನೋಡಿ ಹೀಗೆ ಮೇಲೆ ಇರುತ್ತಲ್ಲ ಅದು ಗಟ್ಟಿ ಆಗಿಬಿಡುತ್ತೆ. ಅದ್ರ ಬದಲು ಒಂದು ಸ್ಪೂನ್ನಲ್ಲಿ ಹೀಗೆ ತಿರುತ್ತಾ ಇದ್ದರೆ ಬಿಸಿ ಆರುತ್ತೆ. ಇಲ್ಲ ನಮಗೆ ಟೈಮ್ ಇಲ್ಲ ಅಂದರೆ ಒಂದು ಪ್ಲೇಟ್ನ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.